ಕೆ ಮಂಜು ಅವ್ರದ್ದು ಸೌಂಡ್ ಕಮ್ಮಿ ಆಯ್ತು ಅಂತ ಅನ್ಸುತ್ತೆ. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಿಲ್ಲ. ಇಲ್ಲ, ಸಿನಿಮಾ ಮಾಡೋದಕ್ಕೆ ದೊಡ್ಡ ವಿಷಯ ಇಲ್ಲ. ಯಾರಿಗೂ ನಾ ಅಸೀಮುಕ್ತ ಮಾರುಕಟ್ಟೆ ಇಲ್ಲ. ಇವಾಗ ನಾನು ವ್ಯಾಪಾರಸ್ಥ, ನಾನು ಎಷ್ಟು ಕೊಡ್ಬೇಕು ಅಷ್ಟಕ್ಕೆ ಸಿನಿಮಾ ಮಾಡೋಕತ್ತೀನಿ. ಅವ್ರು ನಮ್ಮಿಂದ ಡಬಲ್ ಕೇಳಿದ್ರೆ ನಾನು ಮಾಡೋಕ್ಕೆ ಹೋಗೋದು. ಮಾಡ್ದಲ್ಲಿ ಸುಮ್ಮನೆ ಉಳ್ಕೊಂಡ್ರೆ, ಸುಮ್ಮನೆ ಇದ್ದರೆ ಅದೇ ಲಾಭ. ಮಾಡೋದು ಕಳ್ಕೊಳ್ಳೋದಕ್ಕಿಂತ ಮಾಡ್ದಲ್ಲಿ ಉಳಿಸ್ಕೊಳ್ಳೋದು ಒಳ್ಳೇದಲ್ವಾ. ಅದರಿಂದ ನಾನು ಹೆಚ್ಚಿಗೆ ಸ್ಟಾರ್ಗಳಿಗೆ ನಾನು ಎಲ್ಲ ಸ್ಟಾರ್ ಯಾರು ಬಂದರೂ ಮಾಡ್ತೀನಿ. ಯಾರು ಬಂದರೂ ನನ್ನ ಜೊತೆ ಸಿನಿಮಾ ಮಾಡಲಿ, ನಾನು ಇಷ್ಟು ಮಾಡ್ಕೊತೀನಿ. ಅವ್ರಿಗೆ ಏನು ನಾನು ಸಿನಿಮಾ ಕೊಡ್ತೀನಿ, ಆ ರೆಮ್ಯುನರೇಷನ್ ತೊಗೊಂಡು ಮಾಡಲಿ. ಬಂದಿದ್ದಾದ ಎಷ್ಟು ಬೇಕಾದ್ರೆ ಪರ್ಸೆಂಟೇಜ್ ಕೇಳಿ ಕೊಡ್ತೀನಿ, 100%. ಅವ್ರು ಅದು ಮಾಡೋಲ್ಲ. ನನಗೆ ಇಷ್ಟು ಕೊಟ್ಬಿಡು, ನಾನು ಯಾಕೆ ನಾನು ಸೇಫ್ಟಿ ಇಲ್ಲದೆ ಕೊಡಲ್ಲ. ನನ್ನ ಸೇಫ್ಟಿ ನಾನು ಫಸ್ಟು ನಾನು ಆರೋಗ್ಯವಾಗಿದ್ದೀನಿ, ನಿಮ್ಮ ಆರೋಗ್ಯ ತಿರ್ತೀನಿ. ನಿಮಗೂ ಮೋಸ ಮಾಡೋಲ್ಲ. ನಾನು ಇವತ್ತು ಯಾವ ಕಲಾವಿದ್ರು ಬಂದರೂ ಮಾಡೋಕ್ಕೆ ಸಿನಿಮಾ ಮಾಡ್ತೀನಿ. ನಾನು ಎಲ್ಲ ಜೊತೆ ಮಾಡಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದಕ್ಕೆ ಮಾಡ್ತೀನಿ. ನನಗೆ ಹಿತಾಮಿತಿ ಒಂದು ಲಿಮಿಟ್ ಇದೆ. ಯಾವುದೇ ಒಂದು ಕಲಾವಿದ ಒಂದು ವ್ಯಾಪಾರ ಅಂತ ಅದು ಬಿಟ್ಟರೆ ಮಾಡ್ತೀನಿ. ಅದು ಬಿಟ್ಟು ಹೋದರೆ ಉಳ್ಕೊಳ್ಳಲ್ಲ, ಸೋತೋಗ್ಬಿಡ್ತೀನಿ. ಹೆಚ್ಚಿದ ಮನುಷ್ಯ ಹುಚ್ಚಿತ್ಕೋಣ ಬದುಕಲ್ಲ ಅಂತ ಗಾದೆ ಇದೆ. ಅದರಿಂದ ಹೆಚ್ಚಿದ ಮನುಷ್ಯ ಉಳಿಯಲ್ಲ, ಹುಚ್ಚಿತ್ಕೋಣ ಬದುಕಲ್ಲ. ನಾನು ಮಟ್ಟಕ್ಕೆ ಹೋಗಲ್ಲ. ನನ್ನದೇ ಆದ ಒಂದು ಸ್ಥಾನ ಇದೆ, ನನ್ನದೇ ಆದ ಗೌರವ ಇದೆ. ಅದಕ್ಕೆ ಸಿನಿಮಾ ಮಾಡ್ಕೊಂಡಿರ್ತೀನಿ. ನನ್ನ ಇದಕ್ಕೆ ಯಾರು ಬರ್ತಾರೆ ಅವ್ರ ಜೊತೆ ನಾನು ಸಿನಿಮಾ ಮಾಡ್ತೀನಿ. ಯಶ್ ಫ್ಯಾನ್ ಇಂಡಿಯಾ ಸ್ಟಾರ್ ಆಗೋಕ್ಕಿಂತ ಮುಂಚೆ ಲಾಸ್ಟ್ ಸಿನಿಮಾ ಮಾಡಿದ್ದು ಸಂತೋಷ್ ರೈಟ್ ಫಾರ್ವರ್ಡ್. ಅದಾದ್ಮೇಲೆ ಮತ್ತೆ ಸಿನಿಮಾ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸುದ್ದಿ ಓಡಾಯ್ತು. ಬಟ್ ಯಶ್ ಈಗ ಪ್ರೊಡ್ಯೂಸರ್ ಆಗ್ಬಿಟ್ರು. ಯಶ್ ಜೊತೆ ಮತ್ತೆ ಹೇಗೆ, ಏನಾದ್ರು ಪ್ಲಾನ್? ಯಶು ಅವರು ನಮ್ಮದೊಂದು ಡೇಟ್ ಇದೆ, ಮಾಡ್ತಾರೆ. ಅವ್ರನ್ನ ಫ್ರೀ. ಯಶ್ ಇವತ್ತು ನನಗೆ ಖುಷಿ ಆಗ್ತದೆ. ನಾನು ಸಿನಿಮಾ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನನ್ನ ಒಬ್ಬ ಹೀರೋ, ನಮ್ಮನೆ ಹುಡುಗ, ನಮ್ಮ ಕರ್ನಾಟಕದಿರೋ ಒಂದು ಪ್ಯಾನ್ ಇಂಡಿಯಾದ ಪ್ಯಾನ್ ವರ್ಲ್ಡ್ ಆಗ್ತವನೆ. ನಾವು ಅದು ಹೃದಯಪೂರ್ವಕ ಸ್ವಾಗತ ಮಾಡಬೇಕು. ನಾವು ಜಲಿಸ್ಪಡಬಾರ್ದು. ಯಾಕೆಂದರೆ ನನ್ನ ಎಲ್ಲ ಕಲಾವಿದರು ಯಾರೇ ಆಗಲಿ, ನನಗೆ ಯಶ್ ಆಗ್ಬೋದು, ಪ್ರತಿಯೊಬ್ಬರು ದರ್ಶನ್ ಆಗ್ಬೋದು, ಸುದೀಪ್ ಆಗ್ಬೋದು, ಶಿವಣ್ಣ ಆಗ್ಬೋದು, ವಿಜಯ್ ಆಗ್ಬೋದು, ಉಪೇಂದ್ರ ಸರ್ ಆಗ್ಬೋದು, ಮುರಳಿ ಆಗ್ಬೋದು, ಮುಂದಕ್ಕೆ ಬರುವಂಥ ಎಲ್ಲ ಕಲಾವಿದರುಗಳು ಒಳ್ಳೆ ಸ್ಟಾರ ಬೆಳೀಲಿ. ಸ್ಟಾರ್ ಆಗಿಲ್ಲ, ಒಳ್ಳೆ ಕಲಾವಿದರಾಗಿ ಬೆಳೀಲಿ. ಯಾಕೆಂದರೆ ನನ್ನ ಚಿತ್ರರಂಗ ನನ್ನ ಮನೆ, ನಾನು ಯಾರಿಗೂ ಹೊಸಿ ಪಡಲ್ಲ. ಯಾಕೆಂದರೆ ಇವತ್ತು ಕಾಂತಾರ ಅಂತ ಒಂದು ಸಿನಿಮಾ ಯಾರು ಹೇಳ್ತಿದ್ರು, ರಿಷಬ್ ಶೆಟ್ಟಿ ಹೇಳಿಲ್ಲ. ಖುಷಿ ಆಗುತ್ತೆ. ನಮ್ಮ ಹುಡುಗ ಅವ್ನು ನಾನು ಮಾಡಲಿಲ್ಲ ಅಂತ ನಾನು ಜಲುಸಿಲ್ಲ. ನನ್ನ ಚಿತ್ರರಂಗ ನಾನು ಇಷ್ಟಪಡ್ತೀನಿ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಎಲ್ಲ ಒಳ್ಳೆ ಹುಡುಗರು, ಬೆಳೀಲಿ. ಆದರೆ ನೀವು ಯಾವುದು ನಿಮಗೇನು ನಾನು ಹೇಳೋದು ಒಂದು ಕಿವಿ ಮಾತು, ನನ್ನ ನಿರ್ಮಾಪಕನ ಬಿಡಿ, ನೀವು ಸ್ವಂತ ಹಾಕೋಬಿಡಿ, ಅವ್ರನ್ನ ಜೊತೆಲಿ ಹಾಕ್ಕೊಂಡು. ಯಾಕೆಂದರೆ ಇಷ್ಟು ದಿನ ಉದ್ಯಮ ಬೆಳೆಸ್ಕೊಬಂದು ನಿರ್ಮಾಪಕರು, ಅವ್ರನ್ನ ಬಿಟ್ಟು ಹೋಗ್ಬೇಡಿ ಅಂತ ನಾನು ಮನವಿ ಮಾಡ್ತೀನಿ. ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಒಂದು ಹೇಳಿ. ಯಾಕಂದರೆ ಥಿಯೇಟರ್ಗಳು ಬಹಳ ಕಮ್ಮಿ ಆಗ್ತಿದೆ, ಎಲ್ಲ ಮುಚ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ, ಸಣ್ಣ ಪುಟ್ಟ ಸಿನಿಮಾಗಳಿಗೆ ಭಯಂಕರ ಸಮಸ್ಯೆ ಆಗ್ತಿದೆ. ಇದಕ್ಕೆ ಹೆಂಗೆ ಪರಿಹಾರ, ಏನು ಇಂಡಸ್ಟ್ರಿ ಆಫ್ಸರ್ ಏನಾಗುತ್ತೆ ಅಂದರೆ, ಮಲ್ಟಿಪ್ಲೆಕ್ಸಲ್ಲಿ ಸುಮಾರು ಒಂದು 10-15 ಜನ ಬರ್ತಾರೆ. ಈ ಶೋ ಟೈಮಿಂಗ್ಸು, ಯಾಕೆಂದರೆ ಇದೆಲ್ಲ ಸಿನಿಮಾಗಳು ಇರೋದ್ರಿಂದ ಕಷ್ಟ ಆಗ್ತಾಯಿದೆ. ಅದು ಸೆಷನ್ ಆಗಂಟ ಮಲ್ಟಿಪ್ಲೆಕ್ಸ್ ತಡೆಯಲ್ಲ. 2-3 ದಿನ 4 ದಿನ ಚೇಂಜ್ ಮಾಡ್ಬಿಡ್ತಾರೆ. ಅದು ಆಗ್ಬೋದು, ಒಂದು ವಾರಕ್ಕೆ ಇರೋ ಥರ ಮಾಡಬೇಕು. ಆದರೆ ನಾವು ಕಲಾವಿದರುಗೂ ಏನಾಗುತ್ತೆ ಅಂದರೆ, ಇವತ್ತು ನಾವು ಯಾರಿಗೂ ಒಬ್ಬರ ಮೇಲೆ ಬ್ಲೇಮ್ ಮಾಡೋಕ್ಕಲ್ಲ. ಸಿನಿಮಾ ಒರಿಜಿನಲ್ ಸಿನಿಮಾ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವರು ಏನಾಗುತ್ತೆ ಅಂದರೆ 5D ಕ್ಯಾಮ್ರಾದಲ್ಲಿ ಮಾಡ್ತಾರೆ, ಮೊಬೈಲಲ್ಲಿ ಮಾಡ್ತಾರೆ. ನಾವೇನು ಹೇಳೋಣ ಅಂಥವ್ರಿಗೆ? ನಾನು ಸಿನಿಮಾ ಮಾಡಿದ್ದೇನೆ, ಕರೆಕ್ಟ್. ಅವ್ನು ಸಿನಿಮಾ ಮಾಡೋದು ಯಾವ ಥರ ಮಾಡೋದು, ಕ್ವಾಲಿಟಿ ಅವನು ಕಲಾವಿದರು. ಏನಾಗುತ್ತೆ ಅಂದರೆ, ತುಂಬ ಜನ ಈಗ ಯಾರು ಹೊಸಬು ಇಟ್ಕೊಂಡು ಏನೇನೋ ಮಾಡಿಬಿಟ್ಟು ನಾವು ಸಿನಿಮಾ ಮಾಡಿದ್ರೆ ಸರ್ ನಮ್ಮ ಪಿಕ್ಚರ್ ಬೇಕು ಅಂತ. ವರ್ಷಕ್ಕೆ 290 ಸಿನಿಮಾ ಬರ್ತೈತೆ. ಯಾವುದು ಇವೆಲ್ಲ ಎಲ್ಲಿಂದ ಬರ್ತದೆ? ನಮಗೆ ಭಯ ಆಗುತ್ತೆ. ಅದಕ್ಕೆ ರೆಗ್ಯುಲರ್ ಸಿನಿಮಾ ಮಾಡೋದು ತುಂಬ ಕಷ್ಟ ಆಗುತ್ತೆ. ತಮಗೂ ಇವತ್ತು ಕರ್ನಾಟಕ ಜನತೆ, ಕರ್ನಾಟಕ ಕಲಾವಿದರು, ಕಲಾಭಿಮಾನಿಗಳು ಹೊತ್ತು ಯಾರ್ಯಾರು ಸಿನಿಮಾ ಮಾಡ್ತಾರೆ, ಯಾವ ಸಿನಿಮಾ ನೋಡಬೇಕು ಅಂತ ನೀವು ಹೊಸ ಹುಡುಗರು ಪ್ರೋತ್ಸಾಹ ಮಾಡಿ. ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ. ಡೋಂಟ್ ಮಿಸ್. ಹಳಬರನ್ನ ನೀವು ನೋಡ್ತೀರಾ. ಹೊಸಬರ ಬೆಳೆಸಿ, ನಿಮಗೆ ಈ ನಮ್ಮ ಇಂಡಸ್ಟ್ರಿ ಬೆಳೀತದೆ ಅಂತ ಹೇಳಿದೆ. ಯಾಕಂದರೆ ಇವತ್ತು ಮನೋರಂಜನೆ ಬೇಕು ಜನಗಳಿಗೆ. ಪ್ರತಿಯೊಬ್ಬರು ಮನೋರಂಜನೆ ಬೇಕು. ಎಲ್ಲ ಸಂಪಾದನೆ ಇದೆ, ಚೆನ್ನಾಗಿದೆ, ಎಲ್ಲ ಬಿದ್ದಿದೆ. ಮನೋರಂಜನೆ ಮಿಸ್ ಮಾಡಲ್ಲ. ದಯವಿಟ್ಟು ನೀವು ಕನ್ನಡ ಸಿನಿಮಾ ಹೆಚ್ಚಿಗೆ ಪ್ರೋತ್ಸಾಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡು ಸಿನಿಮಾ ಒಟ್ಟಿಗೆ ಬರ್ತಾ ಇದೆ, ಸ್ಟಾರ್ ಸಿನಿಮಾಗಳು. ಒಂದು 20ನೇ ತಾರೀಕು UI ಬರ್ತಿದೆ, 25ಕ್ಕೆ ಮ್ಯಾಕ್ಸ್ ಬರ್ತಿದೆ. ಎರಡು ದೊಡ್ಡ ಸಿನಿಮಾಗಳು ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಹಾಕಿರ್ತಾರೆ, ಕೋಟಿಗಟ್ಟಲೆ, 6 ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ. ಬಟ್ ಈ ತರ ಕನ್ನಡದ ಎರಡು ದೊಡ್ಡ ಸಿನಿಮಾಗಳು ಒಂದೇ ಸಲ ಬಂದಾಗ ಡಿಸೆಂಬರ್ ಅನ್ನೋದು ಒಂದು ಅದ್ಭುತವಾದ ದಿನ. ಡಿಸೆಂಬರ್ 10ನೇ ತಾರೀಕು ಮೇಲೆ 10ರಿಂದ 14ರಿಂದ ಜನವರಿ 2-3 ಜನವರಿ ಗಂಟೆ, ಜನವರಿ ಅಪ್ ಟು 14 ಗಂಟೆ ಒಂದು ಅದ್ಭುತವಾದ ಡೇಸ್. 1 ಮಂತ್ 30 ಡೇಸ್. ನೀವು 2-5 ಸಿನಿಮಾ ಬಂದರೂ ಜನ ನೋಡ್ತಾರೆ. ಯಾಕೆಂದರೆ ಜಡ್ಜ್ಗಳು ಬರ್ತದೆ, ನ್ಯೂ ಇಯರ್ ಬರ್ತದೆ, ಇಯರ್ ಎಂಡು, ಎಂಜಾಯ್ಮೆಂಟ್ ಬೇಕು ಎಲ್ಲರೂ ಹೊರಗಡೆ ಹೋಗೋದು. ಕೆಲವರು ಇರ್ತಾರೆ, ಕೆಲವರು ಇರುತ್ತೆ, ಮನೋರಂಜನೆ ಇರ್ತದೆ. 2-3 ಬಂದು ಸಿನಿಮಾ ಗೆದ್ದೇ ಗೆಲ್ಲುತ್ತೆ. UA ಗೆಲ್ಲುತ್ತೆ, ಮ್ಯಾಕ್ಸು ಗೆಲ್ಲುತ್ತೆ, ಅದ್ರ ಜೊತೆಗೆ ಇನ್ಯಾವುದೇ ಬಂದರೂ ಗೆಲ್ಲುತ್ತೆ. ಸಿನಿಮಾ ಗೆಲ್ಲುತ್ತೆ. ಅದಲ್ಲದೆ ಕನ್ನಡ ಅಲ್ಲದೆ ಬೇರೆ ಭಾಷೆಗಳು ಬರ್ತದೆ, ತೊಂದರೆ ಇಲ್ಲ. ನಮ್ಮ ಜನ ನಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಪಡ್ಡೆಹುಲಿ ಮೂಲಕ ಮಗನನ್ನ ಲಾಂಚ್ ಮಾಡಿದ್ರಿ. ಸೊ ವಿಷ್ಣುಪ್ರಿಯ ಸಿನಿಮಾ ಬರ್ತಿದೆ. ಸೊ ಏನೇನೆಲ್ಲ ಪ್ಲಾನ್ ಆಗಿದೆ? ಇಷ್ಟೊತ್ತಿಗೆ ಬರಬೇಕಾಗುತ್ತೆ. ಆ್ಯಕ್ಚುಲಿ ಡಿಸೆಂಬರ್ ಅಂತ ಅಂದ್ಕೊಂಡು ನಾನು ಡಿಸೆಂಬರ್ 27 ವಿಷ್ಣುಪ್ರಿಯ ಬರಬೇಕು ಅಂದ್ಕೊಂಡೆ.
ಮ್ಯಾಕ್ಸ್ ಬರ್ತಾನೆ, ನಾನೇ ಬರ್ತಾನೆ, ಇನ್ನೊಂದು 2-3 ಸಿನಿಮಾ ಬರ್ತದೆ. ಯಾಕೆಂದರೆ ಹೊಸ ಹುಡುಗರಿಗೆ ಅಷ್ಟೊಂದು ಸ್ವಲ್ಪ ಈ 100% ನಾನು ಸಿನಿಮಾ ನೋಡಿದ್ರೆ ಕಂಟೆಂಟ್ ಇದೆ, ತಾಕತ್ತಿದೆ, ಸಿನಿಮಾ ನಿಲ್ಲುತ್ತೆ ಅಂತ ನನ್ನ ಗ್ಯಾರಂಟಿ ಇದೆ. ಅದಕ್ಕೆ ಬೇಡ ಯಾಕೆ ಆಟ ಮಾಡೋಕು ಅಂತ ನಾನು ಜನವರಿ ಎಂಡ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಾಂದರೆ ವ್ಯಾಲೆಂಟೈನ್ಸ್ ಡೇ ದಿನ ಅಂತೂ 100ಕ್ಕೆ 100 ಅಂದ್ಕೊಂಡಿದ್ದೀನಿ. ಅದ್ರ ಮುಂಚೆ ಆದರೆ ತುಂಬ ನೋಡ್ಕೊಂಡು ಹೋಗ್ಬೇಕು. ಯಾಕೆಂದರೆ ಒಳ್ಳೆ ಸಿನಿಮಾ ಮಾಡೋದು ತುಂಬ ಕಷ್ಟ. ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಅದನ್ನು ಮಿಸ್ ಮಾಡಿಕೊಂಡ್ರೆ ತಪ್ಪು ಮಾಡ್ಕೊಂಬಿಡ್ತೀವಿ. ಅದರಿಂದ ದಟ್ ಈಸ್ ಪ್ಯೂರ್ ಲವ್. ಇವತ್ತೇನು ಇದೆಲ್ಲ ಇದೆ ಅದೆಲ್ಲ ಬರಲಿ. ಆ ನಿಜವಾದ ಪ್ರೀತಿ ಪ್ರೇಮ ಇರೋದನ್ನ ವಿಷ್ಣುಪ್ರಿಯ ಬಂದೇ ಬರುತ್ತೆ, ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿರ್ತೀನಿ. ನಿಮಗೆ ಪ್ಯಾನ್ ಇಂಡಿಯಾ ಕನಸಿಲ್ವಾ ಮಧ್ಯಾಹ್ನ? ಪ್ಯಾನ್ ಇಂಡಿಯಾ ಇದೇ ವಿಷ್ಣುಪ್ರಿಯನೇ ಪ್ಯಾನ್ ಇಂಡಿಯಾ ಥರ ಆಗ್ಬೋದು. ಯಾಕೆಂದ್ರೆ ಹೇಳೋಕ್ಕಾಗಲ್ಲ, ಸಕ್ಸಸ್ ಆದರೆ ಈಗ ಕಾಂತಾರ ಯಾರು ಗೊತ್ತಿತ್ತು ಪ್ಯಾನ್ ಇಂಡಿಯಾ ಅಂತ ಗೊತ್ತಿತ್ತು ಹೇಳೋಕ್ಕಾಗಲ್ಲ. ಸಿನಿಮಾ ನಾವು ಊಹೆ ಮಾಡೋಕ್ಕಾಗಲ್ಲ. ಸಿನಿಮಾ ಅನ್ನೋದನ್ನ ಅದ್ಭುತ. ಯಾವ ಸಿನಿಮಾ ಹಿಟ್ಟಾದ್ರೆ ಡಬ್ ಮಾಡ್ಕೊಂಡು ಹೋಗ್ತಾರೆ ನಾವು ಅಷ್ಟೇ. ನಾನು ಈ ಸಿನಿಮಾ ಮಳೆಯಲ್ಲಿ ಡಬ್ ಮಾಡ್ತಾಯಿದ್ದೀನಿ. ಸಿನಿಮಾ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನೊಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.